ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಸಿಂಪಲಾಗಿ ಚಿಕನ್ ಬಿರಿಯಾನಿ ಮಾಡುವ. ನಾನಿಲ್ಲಿ ಚಿಕನ್ ಬಿರಿಯಾನಿ ಮಾಡೋದಕ್ಕೆ 1 kg ಚಿಕನ್ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಒಂದು ಅರ್ಧ ಚಮಚ ಅರಿಶಿನ ಪುಡಿ, 1-2 ಚಮಚ ಖಾರದ ಪುಡಿ, ನಂತರ ಸ್ವಲ್ಪ ಚಿಕನ್ ಮಸಾಲ ಪುಡಿ ಹಾಕುವ. ಅದಕ್ಕೇ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಮೊಸರು, 1 ಕಪ್ ಆಗುವಷ್ಟು ಮೊಸರು, ಗಟ್ಟಿ ಮೊಸರೇ ತೊಗೊಂಡಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳುವ. ನಾನಿಲ್ಲಿ ಬಿರಿಯಾನಿ ರೈಸ್ ತಗೊಂಡಿದ್ದೀನಿ. ನಾನು 1 kg ಚಿಕನಿಗೆ ಒಂದು 3 ಲೋಟ ಆಗುವಷ್ಟು ಬಿರಿಯಾನಿ ರೈಸ್ ತೊಗೊಂಡಿದ್ದೀನಿ. ನಂತರ ಇಲ್ಲಿ ಮಸಾಲ ರೆಡಿ ಮಾಡಿಕೊಳ್ಳುವ. ಸ್ವಲ್ಪ ಸೋಂಪು, ಪುದೀನ, ಹಸಿಮೆಣಸಿನ್ಕಾಯಿ, ಕಾಳುಮೆಣಸು, ಪಲಾವ್ ಎಲೆ, ಚಕ್ಕೆ, ಚಕ್ರಮೊಗ್ಗು, 2 ಏಲಕ್ಕಿ, ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, ಇದನ್ನೆಲ್ಲ ಮತ್ತು ಒಂದು 4 ಎಸಳಾಗುವಷ್ಟು ಲವಂಗ, ಸ್ವಲ್ಪ ಪುದೀನ 2 ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆನ ರುಬ್ಕೊಂಡು ತಗೊಂಡು ಬರುವ. ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು 1-2 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳುವ. ನಂತರ 1-2 ಎಸಳಾಗುವಷ್ಟು ಚಕ್ಕೆ, ಪಲಾವ್ ಎಲೆ, 1 ಏಲಕ್ಕಿ, ಸ್ವಲ್ಪ ಸೋಂಪು, ಒಂದು 4 ಲವಂಗ, ಸ್ವಲ್ಪ 1 ಎಸಳಾಗುವಷ್ಟು ಚಕ್ರಮೊಗ್ಗು, ಒಂದು 10 ಕಾಳುಮೆಣಸು. ಇಷ್ಟನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ನಾನಿಲ್ಲಿ ಬಿರಿಯಾನಿ ಅಕ್ಕಿ ಕೂಡ ನೀರಲ್ಲಿ ನೆನೆಗೆ ಹಾಕಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಮುಂಚೆ. ನಂತರ ಇದಕ್ಕೆ ಕಟ್ ಮಾಡಿಕೊಟ್ಟಿರುವಂಥ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಂತರ 1 ಟೊಮೆಟೊ, ಚೆನ್ನಾಗಿ ಬಾಡಿಸ್ಕೊಳ್ಬೇಕಿದು. ಚೆನ್ನಾಗಿ ಫ್ರೈ ಆಗಲಿ. ಒಂದು 5 ನಿಮಿಷ ಮುಚ್ಚಿಟ್ಕೊಂಡು ಸಹಿತ ಬೇಯಿಸ್ಕೊಳ್ಳುವ, ಯಾಕಂದರೆ ಚೆನ್ನಾಗಿ ಮೆತ್ತಗಾಗಬೇಕದು. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬಿರಿಯಾನಿ ಎಲೆ ಅಂತಾರಲ್ಲ ಅದನ್ನು ಕೂಡ ಹಾಕಿದ್ದೀನಿ, 1 ಎಲೆ ಹಾಕಿದ್ದೀನಿ. ಸ್ವಲ್ಪ ಪುದೀನ, ಇದು ಕೂಡ ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ನಂತರ ಇದಕ್ಕೆ 1 ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳುವ. ಜಾಸ್ತಿ ಬೇಡ, ಯಾಕಂದರೆ ಮಸಾಲೆ ನಾವು ಚಿಕನಲ್ಲಿ ಕಲಿಸುವಾಗ ಕೂಡ ಹಾಕ್ಕೊಂಡಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ಸಾಕು. ನಂತರ ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಇದು ಕೂಡ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಆಗಬೇಕು.
ನಂತರ ಇದಕ್ಕೆ ಚಿಕನನ್ನು ಹಾಕ್ಕೊಂಡು ಬಿಡುವ. ಚಿಕನು ಚೆನ್ನಾಗಿ ಬೇಯಬೇಕು, ಆಗಲೇ ಚೆನ್ನಾಗಾಗೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಕೊಂಡೇ ಬೇಯಿಸ್ಕೊಂಡು ಬಿಡುವ, ಚೆನ್ನಾಗಿ ಕುದಿ ಬರುತ್ತೆ. ನೋಡಿ, ನಾನೊಂದು 10 ನಿಮಿಷ ಕುದಿಸ್ಕೊಂಡಿದ್ದೀನಿ, ಚೆನ್ನಾಗಿ ಕುದ್ದಿದೆ ನೋಡಿರಿ. ನಂತರ ಇದಕ್ಕೆ ಬಿರಿಯಾನಿ ರೈಸನ್ನು ಹಾಕ್ಕೊಂಡು ಬಿಡುವ. ನೋಡಿ, ನಾನು ಅರ್ಧ ಗಂಟೆ ಮುಂಚೆನೇ ನೆನೆಗೆ ಹಾಕಿಟ್ಕೊಂಡಿದ್ದೀನಿ. ನಾನು ಚಿಕನ್ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ, ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ನಂತರ ಅಕ್ಕಿ ನಾನು 3 ಲೋಟ ತಗೊಂಡಿದ್ದೀನಿ ಇದರಲ್ಲಿ, ಹಾಗಾಗಿ 3 ಲೋಟನೇ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು 3 ಲೋಟ ಅಕ್ಕಿಗೆ 3 ಲೋಟ ನೀರೇ ತೊಗೊಂಡಿದ್ದೀನಿ. ನೀವು ಬಿರಿಯಾನಿ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ತೊಗೊಳ್ಳಿ, ನೀರು ಕಡಿಮೆನೇ ತೊಗೊಳುತ್ತಿದ್ದು. ನಾನು ಚಿಕನಲ್ಲಿ ಉಪ್ಪು ಆ್ಯಡ್ ಮಾಡಿದ್ದೀನಲ್ಲ, ಅದಕ್ಕೆ ಉಪ್ಪು ನೋಡೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ನಂಗೆ ಸ್ವಲ್ಪ ಕಡಿಮೆ ಅನಿಸ್ತು, ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಕುಕ್ಕರನ್ನು ಮುಚ್ಚಿಟ್ಕೊಂಡು 1 ವಿಸಿಲ್ ಕೂಗಿಸ್ಕೊಳ್ಳು, ಜಾಸ್ತಿ ಏನು ಬೇಡ. ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಅದು ವಿಡಿಯೋದಲ್ಲಿ ತೋರಿಸಲಿಲ್ಲ. ನಾನು 1 ಚಮಚ ಆಗೋಷ್ಟು ತುಪ್ಪ ಹಾಕಿದ್ದೀನಿ, ನೀವು 1 ಚಮಚನೋ 2 ಚಮಚನೋ ಬೇಕಿದ್ದರೆ ಹಾಕ್ಕೊಳ್ಬೋದು. ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಟೇಸ್ಟಿಯಾಗಿರುವಂಥ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಟೇಸ್ಟು ಹಾಗೆ ಸಖತ್ತಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.